ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ಗೀತಾ ಶಿವರಾಜ್ಕುಮಾರ್ ಅವರಿಗೆ ಮತ ಹಾಕುವಂತೆ ಸಿನಿಮಾ ನಿರ್ಮಾಪಕ ಸಾರಾ ಗೋವಿಂದ್ ಅವರು ಮತದಾರರಿಗೆ ಮನವಿ ಮಾಡಿದ್ದಾರೆ. ಶಿವಮೊಗ್ಗ ನಗರದಲ್ಲಿ ಮಂಗಳವಾರ ಸಚಿವ ಮಧು ಬಂಗಾರಪ್ಪ ಅವರೊಂದಿಗೆ ಜಂಟಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಸಾರಾ ಗೋವಿಂದ್ ಅವರು ಮಾತನಾಡಿದರು. ಶಿವಮೊಗ್ಗ ಕ್ಷೇತ್ರದಲ್ಲಿ ಸಚಿವ ಮಧು ಬಂಗಾರಪ್ಪ ಅವರು ಉತ್ತಮ ಕೆಲಸ ಮಾಡಿದ್ದಾರೆ. ಅತ್ಯಂತ ದಿಟ್ಟತನದಿಂದ ಕಾರ್ಯನಿರ್ವಹಣೆ ಮಾಡುತ್ತಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ಕಣಕ್ಕಿಳಿದಿರುವ ಗೀತಾ ಶಿವರಾಜ್ಕುಮಾರ್ ಅವರಿಗೆ ಅವಕಾಶ ಕಲ್ಪಿಸಬೇಕಾಗಿದೆ. ಹಳೆ ನೀರು ಹೋಗಬೇಕು, ಹೊಸ ನೀರು ಬರಲು ಅವಕಾಶ ನೀಡಬೇಕಾಗಿದೆ. ಗೀತಾ ಅವರಿಗೆ ಜನಸೇವೆ ಮಾಡಲು ಅವಕಾಶ ನೀಡಬೇಕು ಎಂದು ಮತದಾರರಿಗೆ ಮನವಿ ಮಾಡಿದಾಗಿ ಸಾರಾ ಗೋವಿಂದ್ ಅವರು ಮನವಿ ಮಾಡಿದ್ದಾರೆ. ಒಬ್ಬ ಕನ್ನಡ ಪರ ಹೋರಾಟಗಾರನಾಗಿ ಮಾತಾಡ್ತಾ ಇದ್ದೀನಿ. ನಾನು ನನ್ನ ಒಂದು ಅಭಿಮಾನ ಮತ್ತು ನನ್ನ ಹಿರಿಯರು ಅವರನ್ನು ನೋಡ್ಕೊಂಡು ಬೆಳೆದಂಥವರು. ಮೊದಲನೇದಾಗಿ ರಾಜ್ಕುಮಾರ್ ಅವರು ರಾಜಕೀಯ ಕ್ಷೇತ್ರದಲ್ಲಿ ನಮ್ಮ ಬಂಗಾರಪ್ಪನವರು ಮತ್ತು ಸಿದ್ದರಾಮಯ್ಯನವರು ಇಂಥವರೆಲ್ಲನೂ ನೋಡಿಕೊಂಡು ನಾವು ಇವತ್ತು ಈ ಒಂದು ಕ್ಷೇತ್ರದಲ್ಲಿ ನಿಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳ್ಕೊಂಡು ಸ್ನೇಹಿತರೆ, ನನಗೆ ಬಂಗಾರಪ್ಪನವರು ಸುಮಾರು 75-80ರ ದಶಕದಲ್ಲಿ ಅವರನ್ನು ನಾನು ನೋಡಿದ್ದೆ. ಬಹುಶಃ ಅಂಥ ರಾಜಕಾರಣಿ ಸಿಗೋದು ಭಾಳ ಕಷ್ಟ. ನೇರ ನುಡಿಗೆ ಮತ್ತೊಂದು ಹೆಸರೇ ಬಂಗಾರಪ್ಪನವರು. ಆವತ್ತಿನ ಕಾಲದಲ್ಲಿ ಮಧುವರು ಕೂಡ ಚಿಕ್ಕವರು. ಆ ದಿನಗಳಲ್ಲಿ ಬಂಗಾರಪ್ಪನವರು ಮುಖ್ಯಮಂತ್ರಿ ಆದಂಥ ಒಂದು ಆ ಸಂದರ್ಭನ ಇವತ್ತು ನಾನು ನೆನೆಸ್ಕೊಳ್ಳೇಬೇಕು. ಯಾಕೆ ಅಂತ ಹೇಳಿದ್ರೆ ಪದೇ ಪದೇ ನಮ್ಮ ಮೇಲೆ ಸವಾರಿಯನ್ನು ಮಾಡ್ತಾ ಇದ್ದಾರೆ. ದಯಮಾಡಿ ಇವತ್ತು ನೀವು ಆ ನಿರ್ಧಾರವನ್ನು ತಗೊಂಡ್ರೆ ಕನ್ನಡ ಪರ ಹೋರಾಟಗಾರರು ನಿಮ್ಮ ಜೊತೆ ನಾವು ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಏನು ಮಾಡಬೇಕು ಹೇಳಿ ಅದು ಯಾವ ರಾಜಕಾರಣಿ ಹೇಳ್ತಾರೆ? ಏನು ಮಾಡಬೇಕು? ನನ್ನಿಂದ ಏನಾಗಬೇಕು ಹೇಳಿ ಗೋವಿಂದ್ ಅವರೇ ಅಂದರು. ಸರ್, ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಲ್ಲ ಅನ್ನೋ ಒಂದು ನಿರ್ಧಾರ ನೀವು ತಗೊಳ್ಳಿ ಅಂತ ಹೇಳಿದಾಗ, ಒಂದು ಸುಗ್ರೀವಾಜ್ಞೆ ಹೊರಡಿಸಿ ಅಂದಾಗ ಏನೂ ಮಾತಾಡಲಿಲ್ಲ. ತಕ್ಷಣ ಪತ್ರಿಕಾಗೋಷ್ಠಿಯನ್ನು ಕರೆದು ಯಾವುದೇ ಕಾರಣಕ್ಕೂ ನೀರು ಬಿಡೋದಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಸಡ್ಡು ಹೊಡೆದಂಥವರು ಬಂಗಾರಪ್ಪನವರು. ಇವತ್ತು ಆ ಅಭಿಮಾನ, ಆ ಪ್ರೀತಿ ನಮ್ಮನ್ನು ಇಲ್ಲಿವರೆಗೆ ಕರ್ಕೊಂಡು ಬಂದಿದೆ. ಬಂಗಾರಪ್ಪನವರ ಮಕ್ಕಳಲ್ಲಿ ಯಾರ ರಕ್ತ ಹರಿಯುತ್ತೆ? ಬಂಗಾರಪ್ಪನವರು ರಕ್ತನೇ ಹರಿಬೇಕು. ಹಾಗಾಗಿ ಅವರಲ್ಲೂ ಕೂಡ ಆ ಶಕ್ತಿ ಇದೆ ಅನ್ನೋದು ನಮಗೆಲ್ರಿಗೂ ಚಿತ್ರರಂಗದವರಿಗೆ ಗೊತ್ತಿದೆ. ಹಾಗಾಗಿ ಅವ್ರನ್ನ ಇಲ್ಲಿ ನಾವು ಬೆಂಬಲಿಸೋದಕ್ಕೆ ಇಡೀ ಚಿತ್ರರಂಗ ಇಲ್ಲಿ ಬಂದಿದ್ದೀವಿ. ಗೀತಾ ಶಿವರಾಜ್ಕುಮಾರ್ ಅವರು ನಮ್ಮ ಮಧುವರು ಹೇಳಿದ್ರು 100ಕ್ಕೆ 100% ಗೆಲ್ಲಿಸ್ತೀವಿ ಅಂತ ಹೇಳ್ಬಿಟ್ಟು. ನಾವು ಕೂಡ ಅದೇ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಗೀತಾ ಶಿವಕುಮಾರ್ ಅವ್ರನ್ನ ಇಡೀ ಶಿವಮೊಗ್ಗದ ಕ್ಷೇತ್ರದ ಜನ ಆಶೀರ್ವಾದ ಮಾಡಬೇಕು. ಒಬ್ಬ ಹೆಣ್ಣು ಮಗಳು ಇವತ್ತು ಲೋಕಸಭೆಯಲ್ಲಿ ಪ್ರತಿನಿಧಿಸ್ತಾರೆ ಅಂದರೆ ನಮ್ಮೆಲ್ಲರಿಗೂ ಹೆಮ್ಮೆ ಮತ್ತು ಗೌರವ. ಹಾಗಾಗಿ ನನ್ನ ಶಿವಮೊಗ್ಗದ ಎಲ್ಲ ಜನತೆಯಲ್ಲಿ ನಾನು ಅತ್ಯಂತ ಕಳಕಳಿಯಿಂದ ಚಿತ್ರರಂಗದ ಪರವಾಗಿ ವೈಯಕ್ತಿಕವಾಗಿ ನಾನು ಎಲ್ಲರಲ್ಲೂ ಕೇಳ್ಕೊಳ್ತೀನಿ, ಗೀತಾ ಶಿವರಾಜ್ಕುಮಾರ್ಗೆ ಒಂದು ಅವಕಾಶ ಕೊಡ್ತೀನಿ. ನೆನ್ನೆ ಹೇಳಿದ್ರು ಯಾರೋ ಒಬ್ಬರು, ಹಳೆ ನೀರು ಹೋಗಬೇಕು, ಹೊಸ ನೀರು ಬರ್ತಾ ಇರಬೇಕು ಅಂತ ಹೇಳ್ಬಿಟ್ಟು. ಹಾಗೆ ಇವತ್ತು ಒಂದು ಹೊಸಬರಿಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಳ್ತೀನಿ. ಮಧು ಬಂಗಾರಪ್ಪನವರು ಈ ಕ್ಷೇತ್ರದಲ್ಲಿ ಅವರ ಚಾಪು